ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತರಗತಿಯಲ್ಲಿ ಕುಸಿದು ಬಿದ್ದು ವಿದ್ಯಾರ್ಥಿ ಸಾವನ್ನಪ್ಪಿದಂತಹ ಪ್ರಕರಣ. ಮಗನನ್ನು ಕಳ್ಕೊಂಡು ಪಾಪ ಕಣ್ಣೀರಿಡಿತಾ ಇದೆ ಕುಟುಂಬ. ಬಾಲಕನ ಸಾವಿಗೆ ಶಾಲೆಯವರೇ ಕಾರಣ ಅಂತ ನೇರ ಆರೋಪ ಮಾಡ್ತಾ ಇದ್ದಾರೆ. ಶಿಕ್ಷಕರು ಮತ್ತು ಸಿಬ್ಬಂದಿ ಕರುಣೆ ಇಲ್ಲದೆ ವರ್ತಿಸಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ ಪೋಷಕರು ಈಗ ಕಣ್ಣೀರಿಡ್ತಾ ಇದ್ದಾರೆ. ಆದರೆ ಸಾವಾಗಿದ್ದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು. ಅದು ನಿಮಗೆ ಪೋಸ್ಟ್ಮಾರ್ಟಮಲ್ಲೇ ಗೊತ್ತಾಗಬೇಕು. ಈಗ ನಿಜಕ್ಕೂ ಕೂಡ ಶಾಲೆಯ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದಾರಾ ಇಲ್ವಾ ಎಲ್ಲ ಗೊತ್ತಾಗಬೇಕಲ್ಲ. ಇಮಿಡಿಯೇಟಾಗಿ ಏಕಾಏಕಿ ಕುಸಿದು ಬಿದ್ದರೆ ಏನಾಗಿರ್ಬೋದು ಹೆಲ್ತ್ ಅಂತ ನೋಡಬೇಕು. ನನಗೆ ಇರೋದು ಒಬ್ಬನೇ ಮಗ, ತಿಂಡಿ ಮಾಡಿ ಬಾಯಿ ಹೇಳಿ ಖುಷಿಯಿಂದ ಸ್ಕೂಲ್ಗೆ ಹೋಗಿದ್ದ. ಹೀಗಂತ ಮಗನನ್ನು ನೆನೆದು ಹೀನಾ ಕೌಸ್ಕರ್ ತಾಯಿ ಕಣ್ಣೀರಿಟ್ಟಿದ್ದಾರೆ. ಶಾಲೆಯವರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ಅಂತ ಇವರ ಆರೋಪ. ನಿರ್ಲಕ್ಷ್ಯ ಅಂದರೆ ಅದೇನೆ. ಶಾಲೆಯಲ್ಲಿ 13 ಜನರಿದ್ದಾರೆ, ಯಾರೂ ಸಹಾಯ ಮಾಡಿಲ್ಲ, ನನ್ನ ಮಗನ ಸಾವಿಗೆ ಸ್ಕೂಲ್ನವರೇ ಕಾರಣ ಅಂತ ಈಗ ತಾಯಿ ಅಂದರೆ ಅವರ ಪೋಷಕರೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಮಗು ಚೆನ್ನಾಗಿ ಟಿಫಿನ್ ಎಲ್ಲ ಮಾಡ್ಕೊಂಡು ಹೋಗಿದ್ದು ಮನೆಯಿಂದ ಸ್ಕೂಲ್ಗೆ 1 ಗಂಟೆಗೆಲ್ಲ ಚೆನ್ನಾಗಿ ಬಾಯಿ ಅಂತ ಅವ್ರ ಅಪ್ಪನಿಗೆ ಹೇಳ್ಬಿಟ್ಟು ಎಲ್ಲ ಹೋಗಿರೋದು. ಟಿಫಿನ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾನೆ. ಅಲ್ಲೆಲ್ಲ ಅಲ್ಲಿ ಲೇಜಿ ಪನ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿಲ್ಲ. ಅವ್ರ ಮಗುಗೆ ನೋವಾಗಿದೆ ಅಂತ ಹೇಳಿದ್ದಾನೆ, ಒಂಥರ ಆಗ್ತಾಯಿದೆ ಅಂತ ಟೀಚರ್ಸ್ಗೆ ಹೇಳಿದ್ದಾರೆ. ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅವರು ಕೂತ್ಕೋಗು ಅಂತ ಹೇಳಿದಾರಂತೆ. ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ, ಭಯ ಬಿಡಿಸ್ಬಿಟ್ಟಿದ್ದಾರೆ. ಮಕ್ಕಳೆಲ್ಲ ಹೇಳ್ತಾ ಇಲ್ಲ. ಈಗ ನಮ್ಮ ಮಗುಗೆ ಜಲ್ದಿ ಫಾಸ್ಟಾಗಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರ ನಮ್ಮ ಪೇರೆಂಟ್ಸ್ ಅಂತ ಅವ್ರ ಮೇಲೆ ಬಿಟ್ಟಿರ್ತೀವಿ ನಾವು ಮಗುಗೆ. ನೀವು ಜವಾಬ್ದಾರಿ ಅಂತ ಅವ್ರು ನೋಡಿಲ್ಲ. ನಮ್ಮ ಬರೋ ಗಂಟ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಬಿಡ್ತಾ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವರು ಆಂಬ್ಲೆನ್ಸ್ಗೆ ಗೊತ್ತಿರಲಿಲ್ಲ. ಅವರು ಆಂಬ್ಲೆನ್ಸು 10 ನಿಮಿಷದಲ್ಲಿ ಬರುತ್ತೆ ಆಂಬ್ಲೆನ್ಸು. ಅದನ್ನು ಅದರಲ್ಲಿ ಫೋಟೋಜಲ್ಲಿ ಕಾಣಿಸ್ತಾ ಇದೆ. ಮಕ್ಕಳನ್ನ ಅಲ್ಲಿಂದ ಅಲ್ಲಿ ಅವರೇ ಇದು ಮಾಡ್ತಾ ಇದ್ದಾರೆ. ಅವರೇ ಡಾಕ್ಟ್ರಾ ಇಮಿಡಿಯೇಟಾಗಿ ಕರ್ಕೊಂಡು ಹೋಗಿಲ್ಲ. ಆಂಬ್ಲೆನ್ಸು 2 ಐತೆ, ಆಂಬ್ಲೆನ್ಸು ಕರ್ಕೊಂಡು ಹೋಗಿಲ್ಲ. ಅದನ್ನು ಕೊಡ್ತೀನಿ ಅಂತ ಹೇಳಿಲ್ಲ, ಬರೀ ನೋಡ್ಕೊಡ್ತಾ ಇದ್ದಾರೆ. 30 ಟೀಚರ್ಸ್ ಇದ್ದಾರೆ ಅಂತೆ. ಒಂಚೂರು ಇದೇ ಮಾಡಿ ನಮ್ಮ ಮಗುಗೆ ಕರ್ಕೊಂಡು ಹೋಗ್ತಾಯಿದ್ರೆ ನಮ್ಮ ಮಗು ಇರ್ತಿತ್ತು. ಅಲ್ಲಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ರೆ 10 ನಿಮಿಷದಲ್ಲಿ ಕರ್ಕೊಂಡು ಬರ್ತಾಯಿದ್ರೆ ನಿಮ್ಮ ಮಗು ಉಳಿತಾಯಿತ್ತು ಅಂತ ಹೇಳ್ಬಿಟ್ರು ಡಾಕ್ಟ್ರು ಅಲ್ಲಿ. ಅಷ್ಟೇ ನಾನು ಹೇಳ್ದು, ನಮ್ಮ ಮಗು ಜೊತೆ ಅನ್ಯಾಯ ಆಗಿದೆ. ನಮ್ಮ ಮಗು ಸಾವಿಗೆ ಕಾರಣ ಅದೇ ನ್ಯೂ ಪ್ಲಾಜಾ ಪಬ್ಲಿಕ್ ಸ್ಕೂಲಲ್ಲಿ ಹೆಡ್ ಸಾರು ಎಲ್ಲ ಇದ್ದಾರಲ್ಲ, ಶಾಲೆ ಸಿಬ್ಬಂದಿಗಳೇ ಕಾರಣ. ನಮ್ಮ ಮಗುಗೆ ಅನ್ಯಾಯ ಆಗಿಬಿಟ್ಟಿದೆ. ದಯವಿಟ್ಟು ಎಲ್ಲರಿಗೂ ಕೇಳ್ಕೊತೀನಿ ಅಷ್ಟೇ. ನಮ್ಮ ಮಗುಗಾಗೋ ರೀತಿ ಯಾರಿಗೂ ಅದೇ ನನ್ನ ಪೇರೆಂಟ್ಸ್ಗೆಲ್ಲ ಹೇಳ್ತಾರದು ಅಷ್ಟೇ. ನಮ್ಮ ಮಗುಗಾಗೋ ರೀತಿ ಯಾರಿಗೂ ಆಗಲ್ಲ. ಸ್ವಲ್ಪ ದಯವಿಟ್ಟು ನಿಮ್ಮ ಮಕ್ಕಳಿಗೆಲ್ಲ ನೋಡ್ಕೊಳ್ಳಿ. ಅವಾಗ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಬೇಕಾದರೆ ನಾನು ಸುಳ್ಳು ಹೇಳ್ತಾ ಇದ್ದಾರೆ. ಮಗು ಅಲ್ಲಿ ಕಾಣಿಸ್ತಾ ಇದೆ, ನೀವು ನೋಡಿದ್ರೆ ಹೆಂಗೆ ಆಗ್ತಾಯಿದೆ ಅಂದರೆ ಅಲ್ಲೇ ನಾನು ಸತ್ತೋಗ್ಬೇಕು ಆ ಥರ ಆಗ್ತಾಯಿದೆ. ಆ ನೋವನ್ನು ನೋಡಿದ್ರೆ ಅಷ್ಟೇ ನನ್ನ ನೋವು ತಳ್ಕೊಂಡು ಆಗ್ತಾ ಇಲ್ಲ. ಅದು ನೋಡಿದ್ರೆ ಮಗುಗೆ ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು ಇವ್ರಂತ. ನಮ್ಮ ಬೇರೆಯವ್ರಿಗೇನೆ ಅಯ್ಯಪ್ಪ ಅಮ್ಮ ಅಂದ್ಬಿಡ್ತೀನಿ. ಆ ಮೇಡಮ್ಗೆ ಒಂಚೂರು ಕರುಣೆ ಬರ್ತಾ ಇಲ್ಲ. ನಮ್ಮ ಮಗು ಕರ್ಕೊಂಡು ಹೋಗ್ಬೇಕಲ್ಲ, ಈ ಥರ ಆಗ್ತಾಯಿದೆ ಅಂತ ಒಂಚೂರು ಕಾಣಿಸ್ತಾ ಇಲ್ಲ ಅದರಲ್ಲಿ. ಅಯ್ಯೋ ಬಿಡಿ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಫಂಕ್ಷನ್ ಹೋಗಿದ್ದು ಚೆನ್ನಾಗಿತ್ತು, ಎಲ್ಲ ಇದೆ, ಅದನ್ನು ಇದೆ ಇದೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲ ಒಂಚೂರು ಏನು